ಸ್ನೇಹಿತರೆ, ಪ್ರತಿ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರುತ್ತೆ. ಅಂದ್ರೆ ಫೆಬ್ರವರಿಯಲ್ಲಿ 29 ದಿನಗಳಿರುತ್ತೆ. ಆದ್ರೆ ನಿಮ್ಗೆ ಗೊತ್ತಾ, 4ರಿಂದ ಭಾಗವಾಗುವ ಎಲ್ಲಾ ವರ್ಷಗಳು ಅಧಿಕ ವರ್ಷವಾಗಿರೋದಿಲ್ಲ. ಉದಾಹರಣೆಗೆ 2100ನೇ ವರ್ಷ 4ರಿಂದ ಭಾಗವಾದ್ರೂ ಅದು ಅಧಿಕ ವರ್ಷವಾಗಿರೋದಿಲ್ಲ. ನಾನು ನನ್ನ ಹಿಂದಿನ ವಿಡಿಯೋ ಕೊನೆಯಲ್ಲಿ ಒಂದು ವಿಷಯ ಹೇಳಿದೆ. ಸೌರ ವರ್ಷವು ವಾಸ್ತವವಾಗಿ 365.2422 ದಿನಗಳದ್ದಾಗಿರುತ್ತದೆ. ಅದು ನಿಖರವಾಗಿ 365.25 ದಿನಗಳದ್ದಾಗಿರೋದಿಲ್ಲ. ಈ ವ್ಯತ್ಯಾಸ ಒಂದು ವರ್ಷಕ್ಕೆ ಕೇವಲ 11 ನಿಮಿಷಗಳಷ್ಟೇ. ಆದರೆ ಈ 11 ನಿಮಿಷಗಳನ್ನ ನೀವು ಜೋಡಿಸುತ್ತಾ ಹೋದ್ರೆ ಸುಮಾರು 125 ವರ್ಷಗಳಿಗೆ ಇದು ಒಂದು ದಿನವಾಗುತ್ತೆ. ಹಾಗಾಗಿ ಕ್ರಿಸ್ತ ಶಕ 1500ರಷ್ಟು ಹೊತ್ತಿಗೆ ಈ ವ್ಯತ್ಯಾಸ 10 ದಿನಗಳದ್ದಾಗಿರುತ್ತದೆ. ಹೌದು, 1582ರಲ್ಲಿ 13ನೇ ಪೋಪ್ ಗ್ರೆಗೋರಿ ಈ ಕ್ಯಾಲೆಂಡರ್ ನಲ್ಲಿ ಇನ್ನಷ್ಟು ಸುಧಾರಣೆಗಳನ್ನು ತರ್ತಾರೆ. ಅದರಂತೆ 1700, 1800 ಮತ್ತು 1900ನೇ ವರ್ಷಗಳು 4ರಿಂದ ಭಾಗವಾದರೂ ಅವುಗಳು ಅಧಿಕ ವರ್ಷವಾಗಿರುವುದಿಲ್ಲ. ಆದ್ರೆ 2000ನೇ ವರ್ಷ ಮಾತ್ರ ಅಧಿಕ ವರ್ಷವಾಗಿರುತ್ತದೆ. ಮುಂದೆ ಬರೋ 2100, 2200 ಮತ್ತು 2300ನೇ ವರ್ಷಗಳು 4ರಿಂದ ಭಾಗವಾದರೂ ಮತ್ತೆ ಅವುಗಳು ಅಧಿಕ ವರ್ಷವಾಗಿರುವುದಿಲ್ಲ. ಆದ್ರೆ 2400ನೇ ವರ್ಷ ಮಾತ್ರ ಅಧಿಕ ವರ್ಷವಾಗಿರುತ್ತದೆ. ಯಾಕೆ ಈ ತರ? ಇದರ ಹಿಂದೆ ಇರೋ ಗಣಿತ ಏನು ತಿಳಿಯೋಣ ಬನ್ನಿ. ಈ ಕ್ಯಾಲೆಂಡರ್ ಹಿಂದಿನ ಗಣಿತ ಏನು ಎಂಬುದನ್ನು ತಿಳಿದುಕೊಳ್ಳುವ ಮುಂಚೆ ನೀವು ಸಮ್ಮರ್ ಸೊಲಿಸ್ಟಿಸ್, ವಿಂಟರ್ ಸೊಲಿಸ್ಟಿಸ್ ಹಾಗೂ ಇಕ್ವಿನಾಕ್ಸ್ ಡೇ ಏನು ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯ. ಭಯಪಡಬೇಡಿ, ನಾನು ಇದನ್ನು ನಿಮಗೆ ಸಿಂಪಲ್ ಆಗಿ 1 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಮ್ಮರ್ ಸೊಲಿಸ್ಟಿಸ್ ಅಥವಾ ಬೇಸಿಗೆ ಆಯನ ಅಂತ ನಾವೇನು ಕರಿತೀವಿ, ಇದು ವರ್ಷದ ಅತಿ ಉದ್ದನೆಯ ದಿನ. ಇದರದಿಂದು ಹಗಲು ಅತಿ ಉದ್ದದಾಗಿರುತ್ತದೆ ಮತ್ತು ಇರುಳು ಅತಿ ಚಿಕ್ಕದಾಗಿರುತ್ತದೆ. ಈ ದಿನ ಬರೋದು ಜೂನ್ 22ರಂದು. ಇದೇ ತರ ವಿಂಟರ್ ಸೊಲಿಸ್ಟಿಸ್ ದಿನದಂದು ಇರುಳು ಅತಿ ಉದ್ದನಾಗಿರುತ್ತದೆ ಮತ್ತು ಹಗಲು ಅತಿ ಚಿಕ್ಕದಾಗಿರುತ್ತೆ. ಈ ದಿನ ಬರೋದು ಡಿಸೆಂಬರ್ 22ರಂದು. ಈಗ ನಿಮಗಿದು ಗೊತ್ತಿರುತ್ತೆ, ಭೂಮಿಯ ಉತ್ತರ ಗೋಳಾರ್ಧದಲ್ಲಿರೋರಿಗೆ ಅಂದ್ರೆ ನಮ್ಗೆ ಸಮ್ಮರ್ ಸೊಲಿಸ್ಟಿಸ್ ಇರುವಾಗ, ಭೂಮಿಯ ದಕ್ಷಿಣ ಗೋಳಾರ್ಧದಲ್ಲಿರೋರಿಗೆ ವಿಂಟರ್ ಸೊಲಿಸ್ಟಿಸ್ ಇರುತ್ತೆ. ಆದ್ರೆ ವರ್ಷದಲ್ಲಿ 2 ಇಂಥ ದಿನಗಳಿರುತ್ತವೆ. ಆವಾಗ ಸೂರ್ಯನು ಭೂಮಿಯ ಸಮಭಾಜಕ ವೃತ್ತದ ನೇರ ಮೇಲ್ಗಡೆ ಇರ್ತಾನೆ. ಆಗ ಭೂಮಿಯೆಲ್ಲೆಡೆ ಎಲ್ಲಾ ದೇಶಗಳಿಗೂ ಹಗಲು ಮತ್ತು ಇರುಳು 2 ಸಮಾನ ಅವಧಿಯದ್ದಾಗಿರುತ್ತವೆ. ಈ ದಿನವನ್ನ ಇಕ್ವಿನಾಕ್ಸ್ ಡೇ ಎಂದು ಕರೆಯಲಾಗುತ್ತೆ ಮತ್ತು ಈ ದಿನವು ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 22ರಂದು ಬರುತ್ತೆ. ಅಂಟಾರ್ಟಿಕಾದಲ್ಲೂ ಇಕ್ವಿನಾಕ್ಸ್ ದಿನದಂದೇ ಸೂರ್ಯೋದಯವಾಗುವುದು ಮತ್ತು ಮುಂದಿನ ಇಕ್ವಿನಾಕ್ಸ್ ಡೇ ದಿನದಂದೇ ಸೂರ್ಯಾಸ್ತವಾಗುವುದು. ಹಾಗಾಗಿ ಇಕ್ವಿನಾಕ್ಸ್ ಡೇ ಎಂಬುದು ಖಗೋಳ ವಿಜ್ಞಾನಿಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ದಿನ. ಭೂಮಿಯ ಚಲನವಲನೆಯಿಂದಾಗಿ ಸಮಯದಲ್ಲಿ ಏನಾದ್ರೂ ವ್ಯತ್ಯಾಸ ಬಂದಾಗ ಇಕ್ವಿನಾಕ್ಸ್ ಡೇ ದಿನವನ್ನ ಮಾರ್ಚ್ 21 ಅಥವಾ 22ಕ್ಕೆ ಬರುವಂತೆ ಕ್ಯಾಲೆಂಡರ್ ನ ಅಡ್ಜಸ್ಟ್ ಮಾಡಲಾಗುತ್ತೆ. ಪೋಪ್ 13ನೇ ಗ್ರೆಗೋರಿ 1582ರಲ್ಲಿ ಇಕ್ವಿನಾಕ್ಸ್ ದಿನವನ್ನ ಕಂಡಾಗ ಅದು ಮಾರ್ಚ್ 11ಕ್ಕೆ ಬಂದಿತ್ತು, ಅಂದ್ರೆ 10 ದಿನ ಮುಂಚೆ. ಹಾಗಾಗಿ 1500 ವರ್ಷಗಳಲ್ಲಿ ಜೂಲಿಯನ್ ಕ್ಯಾಲೆಂಡರ್ 10 ದಿನ ಹಿಂದಕ್ಕೆ ಹೋಗಿದೆ ಎಂಬುದು ಅವರಿಗೆ ಅರಿವಾಗುತ್ತೆ. ಮತ್ತು ಈ ಇಕ್ವಿನಾಕ್ಸ್ ದಿನವನ್ನ ಮತ್ತೆ ಮಾರ್ಚ್ 21ಕ್ಕೆ ಬರೋ ಹಾಗೆ ಮಾಡಲು ಜೂಲಿಯನ್ ಕ್ಯಾಲೆಂಡರ್ ನಿಂದ 10 ದಿನಗಳನ್ನು ಸ್ಕಿಪ್ ಮಾಡಬೇಕು ಎಂಬ ನಿರ್ಣಯಕ್ಕೆ ಅವರು ಬರ್ತಾರೆ. ಈಗ ನೀವು ಕೇಳಬಹುದು, ಈ ಇಕ್ವಿನಾಕ್ಸ್ ದಿನವನ್ನ ಮಾರ್ಚ್ 21ಕ್ಕೆ ಬರೋ ಹಾಗೆ ಯಾಕೆ ನೋಡ್ಕೋಬೇಕು ಎಂದು. ಇದರ ಉತ್ತರ 325ನೇ ಇಸ್ವಿಯಲ್ಲಿ ನಡೆದ ನಿಸಿಯಾ ಕೌನ್ಸಿಲ್ ನಲ್ಲಿ ಅಡಗಿದೆ. ನಿಸಿಯಾ ಕೌನ್ಸಿಲ್ ಎಂಬುದು ರೋಮನ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ಹಾಗೂ ಕ್ರಿಶ್ಚಿಯನ್ನರ ಇತಿಹಾಸದಲ್ಲಿ ನಡೆದಂತಹ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮತ್ತು ಇದನ್ನ ಅಂದಿನ ರೋಮನ್ ಸಾಮ್ರಾಟನಾದ ಕಾನ್ಸ್ಟಂಟೈನ್ ದ ಗ್ರೇಟ್ ಇವರು ಕರೆದಿದ್ರು. ಆ ಸಮಯದಲ್ಲಿ ಯುರೋಪಿನಲ್ಲೆಡೆ ಕ್ರಿಶ್ಚಿಯನ್ ಧರ್ಮವು ವ್ಯಾಪಕವಾಗಿ ಹಬ್ಬುತ್ತಾ ಇತ್ತು ಮತ್ತು ರೋಮನ್ ಸಾಮ್ರಾಟನಾದ ಕಾನ್ಸ್ಟಂಟೈನ್ ತಾವೇ ಸ್ವತಃ ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದ್ದರು. ಹಲವಾರು ಕಡೆಗಳಲ್ಲಿ ಬಹುತೇಕ ಮಂದಿಗೆ ಕ್ರಿಶ್ಚಿಯನ್ ಧರ್ಮದ ನಂಬಿಕೆಗಳ ಮೇಲೆ ಗೊಂದಲವಿತ್ತು. ಹಾಗಾಗಿ ಕ್ರಿಶ್ಚಿಯನ್ ಧರ್ಮದಲ್ಲಿ ವಿಶ್ವದೆಲ್ಲೆಡೆ ಒಂದೇ ರೀತಿಯ ನೀತಿ ಮತ್ತು ನಿಯಮಗಳನ್ನು ಜಾರಿಗೊಳಿಸಲು ಚಕ್ರವರ್ತಿ ಕಾನ್ಸ್ಟಂಟೈನ್ ಎಲ್ಲಾ ಕ್ರಿಶ್ಚಿಯನ್ ಬಿಷಪ್ಗಳನ್ನ ಒಟ್ಟಾಗಿ ಟರ್ಕಿಯಲ್ಲಿರುವ ನಿಸಿಯಾಗೆ ಒಂದು ಮೀಟಿಂಗ್ ಆಗಿ ಕರೀತಾರೆ. ಇದೇ ಕೌನ್ಸಿಲ್ ಆಫ್ ನಿಸಿಯಾ ಎಂದು ಗುರುತಿಸಿಕೊಳ್ಳುತ್ತೆ ಮತ್ತು ಈ ಕೌನ್ಸಿಲ್ ನಲ್ಲಿ ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಇದರ ಜೊತೆ ಕ್ರಿಶ್ಚಿಯನ್ನರ ಮುಖ್ಯ ಹಬ್ಬವಾದ ಈಸ್ಟರ್ ಅನ್ನ ಇಕ್ವಿನಾಕ್ಸ್ ಡೇ ನಂತರ ಬರೋ ಹುಣ್ಣಿಮೆಯ ನಂತರ ಬರೋ ಮೊದಲ ಭಾನುವಾರದಂದು ಆಚರಿಸಲು ನಿರ್ಣಯಿಸಲಾಗುತ್ತೆ. ಮತ್ತು ಆ ವರ್ಷ ಇಕ್ವಿನಾಕ್ಸ್ ಡೇ ದಿನ ಬಂದಿದ್ದು ಮಾರ್ಚ್ 21ರಂದು. ಹಾಗಾಗಿ 1582ರಲ್ಲಿ ಪೋಪ್ 13ನೇ ಗ್ರೆಗೋರಿ ಇಕ್ವಿನಾಕ್ಸ್ ಡೇ ದಿನಕ್ಕಾಗಿ 325ರಲ್ಲಿ ನಡೆದ ನಿಸಿಯಾ ಕೌನ್ಸಿಲ್ ನ ವರ್ಷವನ್ನ ರೆಫರೆನ್ಸ್ ಆಗಿ ತಗೋತಾರೆ. ಅಲ್ಲಿಂದ 1582ರವರೆಗೆ ವರ್ಷಕ್ಕೆ 11 ನಿಮಿಷದಂತೆ ಒಟ್ಟು 10 ದಿನಗಳ ವ್ಯತ್ಯಾಸ ಇರುತ್ತೆ. ಹಾಗಾಗಿ 1582ರ ಅಕ್ಟೋಬರ್ ತಿಂಗಳಿಂದ 10 ದಿನಗಳನ್ನ ತೆಗೆಯಲಾಗುತ್ತೆ. ಅಂದ್ರೆ ಅಕ್ಟೋಬರ್ 4ರ ಮುಂದಿನ ದಿನ ಅಕ್ಟೋಬರ್ 15. ಆದ್ರೆ ಪ್ರತಿ ವರ್ಷ 11 ನಿಮಿಷಗಳ ವ್ಯತ್ಯಾಸ ಬರುತ್ತೆ ಮತ್ತು ಈ ವ್ಯತ್ಯಾಸವು 128 ವರ್ಷಗಳಿಗೆ ಒಂದು ದಿನವಾಗುತ್ತೆ. ಅಂದ್ರೆ ಪ್ರತಿ 128 ವರ್ಷಗಳಿಗೆ ನಾವು ಒಂದು ದಿನ ಹಿಂದಕ್ಕೆ ಹೋಗ್ತೀವಿ. ಹಾಗಾಗಿ ಇದನ್ನ ಸರಿಪಡಿಸಲು ಪ್ರತಿ 100ನೇ ವರ್ಷದಿಂದ ಈ ಒಂದು ಹೆಚ್ಚುವರಿ ದಿನವನ್ನ ಕಡಿಮೆ ಮಾಡೋಕೆ ನಿರ್ಧರಿಸಲಾಗುತ್ತೆ. ಹಾಗಾಗಿ 100ನೇ ವರ್ಷವನ್ನ ಅಧಿಕ ವರ್ಷ ಎಂದು ಪರಿಗಣಿಸದೆ ಆ ವರ್ಷದಲ್ಲಿ ಫೆಬ್ರವರಿಯಲ್ಲಿ 28 ದಿನಗಳನ್ನ ಇಡಲು ನಿರ್ಧರಿಸಲಾಗುತ್ತೆ. ಇದೇ ಕಾರಣಕ್ಕಾಗಿ 1700, 1800 ಮತ್ತು 1900 ವರ್ಷಗಳು ಅಧಿಕ ವರ್ಷಗಳಾಗಿರುವುದಿಲ್ಲ. ಮುಂದೆ ಬರೋ 2100, 2200 ಮತ್ತು 2300ನೇ ವರ್ಷಗಳು ಅಧಿಕ ವರ್ಷವಾಗಿರುವುದಿಲ್ಲ. ಈಗ ನಾವು 128 ವರ್ಷ ಪೂರ್ಣಗೊಳ್ಳುವ ಮುಂಚೆನೆ
100ನೇ ವರ್ಷದಲ್ಲೇ ಒಂದು ದಿನವನ್ನ ಕಳೆದಾಗಿದೆ. ಇನ್ನೂ 28 ವರ್ಷಗಳ ಸುಮಾರು 308 ನಿಮಿಷಗಳು ಅಂದ್ರೆ 5 ಗಂಟೆಗಳಷ್ಟು ಸಮಯ ಬಾಕಿ ಇದೆ. ಈ ಉಳಿದ ಸಮಯ 400 ವರ್ಷಗಳಿಗೆ ಸುಮಾರು ಒಂದು ದಿನದಷ್ಟಾಗುತ್ತೆ. ಹಾಗಾಗಿ 400ನೇ ವರ್ಷದಲ್ಲಿ ಹೆಚ್ಚುವರಿ ಒಂದು ದಿನವನ್ನು ಸೇರಿಸಲಾಗುತ್ತೆ. ಅಂದರೆ 400ನೇ ವರ್ಷ ಮತ್ತೆ ಅಧಿಕ ವರ್ಷವಾಗಿರುತ್ತೆ. ಹಾಗಾಗಿ 1600, 2000 ಮತ್ತು 2400ನೇ ವರ್ಷಗಳಲ್ಲಿ ಫೆಬ್ರವರಿಯಲ್ಲಿ 29 ದಿನಗಳಿರುತ್ತೆ. ಈ ವ್ಯವಸ್ಥೆಯನ್ನ ಗ್ರೆಗೋರಿಯನ್ ಕ್ಯಾಲೆಂಡರ್ ಎಂದು ಕರೆಯಲಾಗುತ್ತೆ. ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಇಂದ 10 ದಿನಗಳನ್ನು ಸ್ಕಿಪ್ ಮಾಡಿದಕ್ಕಾಗಿ ಹಲವಾರು ಜನರಿಗೆ ತಮ್ಮ ಜೀವನದಿಂದ 10 ದಿನಗಳು ಕಡಿಮೆಯಾದಂತೆ ಭಾಸವಾಗಿತ್ತು. ಆದರೆ ಕಾಲಾನಂತರದಲ್ಲಿ ಹೆಚ್ಚಿನ ದೇಶಗಳು ಈ ಹೊಸ ವ್ಯವಸ್ಥೆಯನ್ನು ಅಳವಡಿಸಿಕೊಂಡವು ಮತ್ತು ಇವತ್ತು ಗ್ರೆಗೋರಿಯನ್ ಕ್ಯಾಲೆಂಡರ್ ಒಂದು ಜಾಗತಿಕ ಮಾನದಂಡವಾಗಿದೆ. ಸೊ ನಿಮಗೆ ಈ ಇನ್ಫಾರ್ಮೇಶನ್ ಹೇಗೆ ಅನಿಸಿತು? ನಿಮಗೆ 2100ನೇ ವರ್ಷ ಅಧಿಕ ವರ್ಷವಾಗಿರೋದಿಲ್ಲ ಎಂಬುದರ ಬಗ್ಗೆ ಅರಿವಿತ್ತಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕಾಗಿ ನನ್ನ ಕಮೆಂಟ್ ಸೆಕ್ಷನ್ ಯಾವತ್ತು ಖಾಲಿನೇ ಇರುತ್ತೆ. ಮಾಹಿತಿ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಇನ್ನಷ್ಟು ಹೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್.